ಸಚಿವ ಸ್ಥಾನ ವಂಚಿತರಾಗಿರ್ತಕ್ಕಂಥ ಟಿ.ಬಿ. ಜಯಚಂದ್ರ ಅವರು ನಮ್ಮ ಜೊತೆ ಇದೆ. ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ಕಾರಣ? ಏಳು ಸತಿ MLA ಆಗಿದ್ದೀರಾ, ಏನು ಆಯ್ತು? ಏನಾಯ್ತು ಅಂತ ಹೇಳಿ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಯಾವತ್ತೂ ಕೂಡ ಸಚಿವನಾಗಿದ್ದಂಥ ಸಂದಲ್ಲೂ ಕೂಡ ಸಚಿವ ಆಕಾಂಕ್ಷಿ ಆಗಿರ್ತಿದ್ದೆ ವಿನಃ ಯಾವುದೇ ಒತ್ತಡ ತಂತ್ರಗಳನ್ನು ನಾನು ಮಾಡ್ತಿರಲಿಲ್ಲ. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲೂ ಕೂಡ ನಾನು ಮಂತ್ರಿಯಾಗಿದ್ದೆ. ಆದರೆ ಈ ಬಾರಿ ನಿರೀಕ್ಷೆ ಇತ್ತು, ಎಲ್ಲೋ ಹಿರಿತನ ಪಕ್ಷಕ್ಕೆ ಲಾಭ ಆಗ್ತದೆ, ಮುಂದಿನ ಚುನಾವಣೆಗಳ ದೃಷ್ಟಿಯಿಂದ ಹೆಲ್ಪ್ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದಲೂ ಕೂಡ ನಾವು ಒಂದು ಸರ್ವಿಸ್ ಮಾಡಬೇಕು ಅಂತಕ್ಕಂಥ ಮನೋಭಾವ ಇತ್ತು. ಆದರೆ ನಾವು ಈ ನಡ್ಕೊಂಡ ರೀತಿಯನ್ನು ನೋಡಿದಾಗ, ಈಗಿನ ಮಂತ್ರಿಮಂಡಲ ವಿಸ್ತರಣೆ ಆಗಿರ್ತಕ್ಕಂಥದ್ದನ್ನು ವಿಧಿವಿಧಾನಗಳನ್ನು ನೋಡಿದಾಗ, ನಾವು ಹೇಗೆ ಅಸೆಂಬ್ಲಿನಲ್ಲಿ ನಾವು ಸಾರ್ವಜನಿಕರಿಗೆ ನಾವು ಕಾಂಗ್ರೆಸ್ನವರು ಅಂತೇಳಿ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುವಂಥ ಮಟ್ಟಕ್ಕೆ ಆಗ್ತಾ ಇದೆ. ಹಿರಿಯರನ್ನ ನನ್ನ ಕ್ಷೇತ್ರದ ಜನರು, ನಮ್ಮ ಸಮಾಜದವರೆಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಆಚೆ ಬನ್ನಿ, ಇಲ್ಲದ್ರೆ ಕ್ಷೇತ್ರಕ್ಕೆ ಬರಬೇಡಿ ಅಂತ ಕಂಡೀಷನ್ ಹಾಕಿದ್ದಾರೆ. ಹಾಗಾಗಿ ಯೋಚನೆ ಮಾಡ್ತಾ ಇದ್ದೀವಿ. ಹೈಕಮಾಂಡ್ ಹಿರಿಯ ನಾಯಕರನ್ನ ಕಡೆಗಣಿಸ್ತಾ ಇದೆಯಾ? ಏನು ಅಂತ ಗೊತ್ತಿಲ್ಲ. ಈ ಪಟ್ಟಿ ಬಂದಿರೋದು ನೋಡಿದ್ರೆ ಏನು ಅನ್ಬೇಕಾಗ್ತದೆ. ಎಲ್ಲೋ ಒಂದು ಕಡೆಗೆ ಪಕ್ಷ ಬಿಟ್ಟು ಪಕ್ಷಕ್ಕೆ ಹೋಗಿ ಬಂದವ್ರಿಗೆ ಮಾತ್ರ ಮಾನ್ಯತೆ ಇದೆ, ಪ್ರಾಮಾಣಿಕವಾಗಿ ಪಕ್ಷದಲ್ಲಿ ಗುರುಸ್ಕೊಂಡಿರೋರಿಗೆ ಮಾನ್ಯತೆ ಇಲ್ಲ ಅಂತಕ್ಕಂಥದ್ದು ಅರ್ಥ ಆಗ್ತದೆ. ಈಗ ನಿಮ್ಮ ಕ್ಷೇತ್ರದ ಜನತೆ ಮಾತಾಡಿದ್ರೆ ಏನು ಹೇಳ್ತಾ ಇದ್ದಾರೆ? ಅವ್ರು ರಾಜೀನಾಮೆ ಕೊಟ್ಟು ಬನ್ನಿ, ಸಮಾಜದವರೆಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಬನ್ನಿ, ಅಲ್ಲಿ ಇರಬೇಡಿ ಅಂತ ಹೇಳ್ತಾವ್ರೆ. ಅದಕ್ಕೋಸ್ಕರ ಅವ್ರಿಗೆ ಸಮಾಧಾನ ಮಾಡ್ತಿದ್ದೀನಿ. ಸ್ವಲ್ಪ ಕಾಲಾವಕಾಶ ನೋಡೋಣ ಅಂತ ಹೇಳಿ ಸಮಾಧಾನ ಮಾಡಿ. ಹೈಕಮಾಂಡ್ ಜೊತೆ ಏನಾದರೂ ಮಾತಾಡಿದ್ರ? ನಾನು ಯಾರ ಹತ್ರನೂ ಮಾತಾಡಿಲ್ಲ. ಸಿಎಂ ಏನಾದರೂ ಮಾತಾಡಿದ್ರೆ? ಸಿಎಂಗೆ ಪ್ರಯತ್ನ ಪಟ್ಟೆ ಸಿಕ್ಕಿಲ್ಲ ಅವರು. ಅಲ್ಲ, ರಾಜಭವನಕ್ಕೆ ಏನಾದರೂ ಹೋಗ್ತೀರಾ ಈಗ? ಇಲ್ಲ, ನಾನು ರಾಜಭವನಕ್ಕೆ ಹೋಗಲ್ಲ. ಇಲ್ಲಿ ಬೇರೆ ಶಾಸಕರು ಬಂದು ಮಾತಾಡ್ತಾ ಇದ್ರೆ ಏನು? ಹೌದು, ಬಹಳ ಜನ ಶಾಸಕರೆಲ್ಲರೂ ಕೂಡ ಬೆಳಿಗ್ಗೆಯಿಂದಲೂ ಮಾತನಾಡ್ತಾ ಇದ್ದೀವಿ. ಏನಾದ್ರು ಒಂದು ನಿರ್ಧಾರ ತಗೋಬೇಕು ಅಂತ ಹೇಳಿ. ಎಲ್ಲೋ ಒಂದು ಕಡೆ ಆತ್ಮಗೌರವವನ್ನು ಉಳಿಸ್ಕೋಬೇಕಾದಾಗ ನಮ್ಮ ಪರಿಸರ ಪಕ್ಷದಲ್ಲೂ ಕೂಡ ಸ್ವಚ್ಛತೆ ಇರಬೇಕಾಗ್ತದೆ. ದೆಹಲಿ ಪ್ರತಿನಿಧಿಯಾಗಿ ಮಾತ್ರ ನಿಮ್ಮನ್ನ ಇರಿಸ್ಕೊಳ್ಳೋದು ಪ್ರಯತ್ನ ಪಡ್ತಾರೆ. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಎಲ್ಲ ಒಂದು ಕಡೆ ಕ್ಷೇತ್ರದ ಜನರು ಆ ಭಾವನೆಗಳಿಗೆ ಸ್ಪಂದಿಸಬೇಕಾಗ್ತದಲ್ಲ, ಅವ್ರ ನಿರೀಕ್ಷೆಗಳು ಬೇರೆ ಇರ್ತದೆ. ನಾನು ಇವತ್ತಿಂದಲ್ಲ, ಎಂಥ ಸಂದರ್ಭ ಒಂದೇ ಕ್ಷೇತ್ರ, ಒಂದೇ ಪಾರ್ಟಿ, ಒಂದೇ ಹೌಸು, ಬೇರೆ ಮನೆಗೆ ಹೋಗಲಿಲ್ಲ, ಮೇಲ್ಮನೆಗೆ ಹೋಗಲಿಲ್ಲ, ಪಾರ್ಲಿಮೆಂಟ್ಗೆ ಹೋಗಲಿಲ್ಲ, ಒಂದೇ ಕಡೆ ರಾಜಕೀಯದಲ್ಲಿ 78ರಿಂದ ಶುರು ಮಾಡಿ ಇವತ್ತವರೆಗೂ ಕೂಡ ಹಿಂದಿರುಗಿ ನೋಡಲಿಲ್ಲ. ಕ್ಷೇತ್ರಕ್ಕೆ ನನ್ನದೇ ಆದಂಥ ಸೇವೆಯನ್ನು ಮಾಡಿದ್ದೀನಿ. ಜನಕ್ಕೆ ಒಂದು ರೀತಿಯಾದಂಥ ಬೇಸರ ಆಗಿದೆ. ಈಗ ರಿಸೈನ್ ಮಾಡೋದು ನೋಡೋಣ, ಒತ್ತಾಯ ಮಾಡ್ತಿದ್ದಾರೆ ರಾಜೀನಾಮೆ ಕೊಡಿ ಅಂತೇಳಿ. ಅವರೇ ಲೆಟರ್ನು ಟೈಪ್ ಮಾಡಿಸಿ ಸೈನ್ ಹಾಕಿ ಅಂತ ಗಲಾಟೆ ಮಾಡ್ತಾ ಕೂತಿದ್ದಾರೆ. ನೋಡೋಣ ಏನೇನಾಗ್ತದೆ. ಇದು ಶಾಸಕರಾಗಿರ್ತಕ್ಕಂಥದ್ದು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಜಯಚಂದ್ರ ಅವರ ಮಾತುಗಳು. ಏನು ಕ್ಷೇತ್ರದ ಜನತೆ ಏನಿದ್ದಾರೆ ಅವರು ರಾಜೀನಾಮೆ ಕೊಟ್ಟು ಕ್ಷೇತ್ರಕ್ಕೆ ಬನ್ನಿ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ, ನಮ್ಮ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ಕಿರಾಣಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.